Hello students, welcome to the session. So this is my fifth session related to business marketing. So previous session I have taught you, that is you will be having in your syllabus two types of model which is going to relate mainly for business marketing. The first one is nothing but the Webster and Wind model. So that we are going to discuss in this session. That is the Webster and Wing model of organizational buying behavior. So this was developed by Webster and Wind. So ಈ ಮಾಡೆಲ್ನ ಆರ್ಗನೈಸೇಷನ್ ಬೈಯಿಂಗ್ ಬಿಹೇವಿಯರ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ಕೊಳ್ಳೋದಕ್ಕೆ ಈ ಮಾಡೆಲ್ನ ಕಂಡುಹಿಡಿದವರು ವೆಬ್ಸ್ಟರ್ ಮತ್ತು ವಿಂಡು. Generally, this model it is going to consider four sets of variables consider ಆಗುತ್ತೆ. First one you will be having environmental variables, second one organizational variable, third one buying center variable, and fourth one individual variable. ಸೊ ಈ ನಾಲ್ಕನ್ನು ಕನ್ಸಿಡರ್ ಮಾಡುತ್ತೆ. ದಟ್ ಈಸ್ ವೆಬ್ಸ್ಟರ್ ಆ್ಯಂಡ್ ವಿಂಗ್ ಮಾಡೆಲ್. ಫಸ್ಟ್ ಒನ್ ಲೆಟಸ್ ನೋ ಎನ್ವಿರಾನ್ಮೆಂಟಲ್ ವೇರಿಯೇಬಲ್ಸ್. ಸೊ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ ಇಸ್ ನಥಿಂಗ್ ಬಟ್ ಇನ್ ದಿಸ್ ವೇರಿಯೇಬಲ್ ಇಟ್ ಈಸ್ ಗೋಯಿಂಗ್ ಟು ಇನ್ಕ್ಲೂಡ್ ಫಿಸಿಕಲ್ಲು, ಟೆಕ್ನಾಲಜಿಕಲ್, ಎಕನಾಮಿಕಲ್, ಪೊಲಿಟಿಕಲ್, ಲೀಗಲ್ ಆ್ಯಂಡ್ ಕಲ್ಚರಲ್ ಫ್ಯಾಕ್ಟರ್ಸ್ನೆಲ್ಲ ಯೂಸ್ ಮಾಡುತ್ತೆ. ದಟ್ ಈಸ್ ನಥಿಂಗ್ ಬಟ್ ವಾಟ್ ಆ್ಯಂಡ್ ಆಲ್ ದ environment that is outside organization. Whenever you are going to buy, because the organization whatever it want, no, it is going to buy mainly outside the business. So outside the business madavaga generally the that is the business marketing, that is the person who is going to plan, no, he should know what is his organizational plan. Example, if he is going to have the political conflicts in the nation, andre ರಾಜಕೀಯವಾಗಿ ಏನಾನ ಎಫೆಕ್ಟ್ ಬಿತ್ತು ಅಂದರೆ ಲೇಟ್ರಲಿ ಇಟ್ ಈಸ್ ಗೋಯಿಂಗ್ ಟು ಎಫೆಕ್ಟ್ ಮೇನ್ಲಿ ದ ಗ್ರೋತ್ ಆಫ್ ದ ಎಕಾನಮಿ. ಯಾಕಂದರೆ ಎಕಾನಮಿ ಇಸ್ ನಥಿಂಗ್ ಪರ್ಚೇಸಿಂಗ್ ಪವರ್, ಮಾನಿಟರಿ ಪವರ್, ಎಲ್ಲ ನಮ್ಮ ಹಣಕಾಸಿನ ಸ್ಥಿತಿ ಎಲ್ಲ ಅದ್ರ ಮೇಲೆ ಇದಾಗುತ್ತೆ. ಸೊ ಪ್ರೈಸ್ ಇನ್ಕ್ರೀಸ್ ಆಗಲಿ ಡಿಕ್ರೀಸ್ ಆಗಲಿ ಆಟೋಮೆಟಿಕಲಿ ಆರ್ಥಿಕ ಸ್ಥಿತಿ ಮೇಲೆ ಬೀಳುತ್ತೆ. ಸೊ ಅದು ಇನ್ ಟರ್ನ್ ಇಟ್ ಈಸ್ ಗೋಯಿಂಗ್ ಟು ಎಫೆಕ್ಟ್ ಮೇನ್ಲಿ ದ ಕಂಪನಿ. ಯಾಕೆ ಅಂದರೆ ನಾವು ಪರ್ಚೇಸ್ ಮಾಡೋ ಪ್ರಾಡಕ್ಟ್ಸ್ ನಮ್ಮಲ್ಲಿರಲ್ಲ, ಹೊರಗಿನವ್ರು ಇರೋದ್ರಿಂದ ಹೊರಗಿನಲ್ಲಿ ಬೆಲೆ ಏನಾನ ಜಾಸ್ತಿ ಆಯಿತು ಅಂದರೆ ಆಟೋಮೆಟಿಕಲಿ ನಮ್ಮ ಮೇಲೂ ಕೂಡ ಪ್ರಭಾವ ಬೀಳುತ್ತೆ. ದಟ್ ಈಸ್ ಬಿಸ್ನೆಸ್ ಮೇಲೂ ಪ್ರಭಾವ ಬೀಳುತ್ತೆ. ಹಾಗಾಗಿ ಪೊಲಿಟಿಕಲಿ ಈ ಥರ ಎಫೆಕ್ಟ್ ಆಗುತ್ತೆ. ದ ಎಕನಾಮಿಕ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಗೋಯಿಂಗ್ ಟು ಇನ್ಫ್ಲುಯೆನ್ಸ್ ಮೇನ್ಲಿ ದ ಫರ್ಮ್ಸ್ ವಿಲ್ಲಿಂಗ್ನೆಸ್ ಆ್ಯಂಡ್ ಎಬಿಲಿಟಿ ಟು ಬೈ. ಯಾಕಂದರೆ ಆರ್ಥಿಕ ಸ್ಥಿತಿವಾಗಿ ನಾನೇನು ಪ್ಲಾನ್ ಮಾಡ್ಕೊಂಡಿರ್ತೀನಿ, ಇನ್ ಕೇಸ್ ಡ್ಯೂ ಟು ದ ಚೇಂಜಸ್ ಇನ್ ದ ಪ್ರೈಸಸ್ ಇನ್ ದ ಮಾರ್ಕೆಟ್ನು ಆಟೋಮೆಟಿಕಲಿ ಫರ್ಮ್ ಏನು ತೊಗೋಬೇಕು ಅಂತ ಇದ್ದರೂ ಅವರ ಟಾರ್ಗೆಟ್ಗೂ ಅವರ ಬಜೆಟ್ಗೂ ಮತ್ತು ಅವೈಲಬಿಲಿಟಿ ಆಫ್ ದಿ ಪ್ರೈಸ್ ದಟ್ ಈಸ್ ಇನ್ ದ ಮಾರ್ಕೆಟ್ ಎರಡನ್ನೂ ಕಂಪೇರ್ ಮಾಡಿ ಅವರು ತೊಗೊಳ್ಳೋ ಅಂಥ ಸ್ಥಿತಿ ಅಥವಾ ಬಿಹೇವಿಯರಲ್ಲೂ ಬದಲಾವಣೆಗೆ ಬರುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ಅವ್ರಿಗೆ ಲೀಸ್ಟಾಗಿ ಕ್ವಾಲಿಟಿ ಗೂಡ್ಸ್ ಬೇಕಾಗಿರುತ್ತೆ. ಸೊ ಇಫ್ ದೆರ್ ಈಸ್ ಎನಿ ಎಕನಾಮಿಕ್ ಚೇಂಜಸ್ ಇನ್ ದ ಎನ್ವಿರಾನ್ಮೆಂಟ್, ಆಟೋಮೆಟಿಕಲಿ ಇಟ್ ಈಸ್ ಆಲ್ಸೋ ಗೋಯಿಂಗ್ ಟು ಎಫೆಕ್ಟ್ ದಿ ಆರ್ಗನೈಸೇಷನಲ್ ಬೈಯಿಂಗ್ ಪ್ಲಾನ್ಸ್ ಆಲ್ಸೋ. ದೆನ್ ಈವನ್ ಯು ಕ್ಯಾನ್ ಸಜೆಸ್ಟ್ ವಾಟ್ ಆರ್ ದ ರಿಸರ್ಚ್ ಏನಾಗಿದ್ರೆ ಅಂದರೆ ಬೈಯರ್ಸು ಹಿ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಚೇಂಜ್ ಆಫ್ ಟೆಕ್ನಾಲಜಿ. ಯಾಕಂದರೆ ತಂತ್ರಜ್ಞಾನ ಏನನ್ನ ಬದಲಾವಣೆ ಆಗ್ತಾಯಿದ್ರೆ ಅದನ್ನು ಅಳವಡಿಸ್ಕೊಂಡು ದ ಬಿಸ್ನೆಸ್ ಮ್ಯಾನ್ ಇಫ್ ಈಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ದ ಪ್ರಾಡಕ್ಟ್ ಆ್ಯಂಡ್ ರಿಲೀಸ್ ಇನ್ ದ ಮಾರ್ಕೆಟ್ ಮೀನ್ಸ್ ಆಟೋಮೆಟಿಕಲಿ ಹೀಸ್ ಪ್ರಾಡಕ್ಟ್ ವಿಲ್ ಬಿ ಚೇಂಜಿಂಗ್ ದ ಪ್ರಾಡಕ್ಟ್ ಲೈಫ್ ಸೈಕಲ್ ಆಲ್ಸೋ. ಯಾಕಂದರೆ ಹೊಸ ಬದಲಾವಣೆಗಳೇನ ತಂತ್ರಜ್ಞಾನ ಇತ್ತು ಅಂದರೆ ಅದನ್ನು ಅಳವಡಿಸ್ಕೊಂಡ್ರೆ ಆಟೋಮೆಟಿಕಲಿ ಅವನು ಪ್ರಾಡಕ್ಟು ವೆನ್ ಈಸ್ ಗೋಯಿಂಗ್ ಟು ರಿಲೀಸ್ ಇನ್ ಟು ದ ಮಾರ್ಕೆಟ್ ಇಟ್ ವಿಲ್ ಬಿ ಹ್ಯಾವಿಂಗ್ ಪ್ರಾಡಕ್ಟ್ ಲೈಫ್ ಸೈಕಲ್ ಲೈಕ್ ಇಂಟ್ರೊಡಕ್ಷನ್, ಗ್ರೋತ್, ಮೆಚ್ಯೂರಿಟಿ, ದೆನ್ ರಿಸಿಷನ್ ಆ್ಯಂಡ್ ಆಲ್ ಇಟ್ ಹ್ಯಾಸ್ ಟು ಫೇಸ್. ಸೊ ಹಾಗಾಗಿ ಪ್ರತಿಯೊಂದು ಪ್ರಾಡಕ್ಟು ವೆನ್ ಎವರ್ ಯು ಗೋಯಿಂಗ್ ಟು ಅಡಾಪ್ಟ್ ದ ನ್ಯೂ ಟೆಕ್ನಾಲಜಿ ಈಚ್ ಆ್ಯಂಡ್ ಎವ್ರಿ ದೇ ಹ್ಯಾವ್ ಟು ಫೇಸ್ ದಿ ಪ್ರಾಡಕ್ಟ್ ಲೈಫ್ ಸೈಕಲ್ ಆ್ಯಸ್ ಎ ಚಾಲೆಂಜ್ ಆಲ್ಸೋ. ಮತ್ತು ಯಾಕಂದರೆ ನಾನು ಹೊಸದು ತಂದಾಗ ನನಗೆ ಆಟೋಮೆಟಿಕಲಿ ಇನ್ನೊಬ್ಬರು ಕಾಂಪಿಟೇಟರ್ಸ್ ಇರ್ತಾರೆ, ಅವ್ರ ಬಗ್ಗೆನೂ ನಾನು ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಅವರಲ್ಲಿ ಏನು ನಾನು ಭಿನ್ನವಾಗಬೇಕು, ವಾಟ್ ಈಸ್ ಮೈ ಸ್ಟ್ರೆಂತ್ ದಟ್ ಐ ಹ್ಯಾವ್ ಟು ಸ್ಟಡಿ ಆ್ಯಂಡ್ ಅಗೇನ್ ಐ ಹ್ಯಾವ್ ಟು ಇನ್ಕ್ರೀಸ್ ಮೈ ಕ್ವಾಲಿಟಿ ಆ್ಯಂಡ್ ಈವನ್ ದ ಇನ್ಕ್ರೀಸ್ ಮೈ ಗ್ಲೋಬಲೈಸೇಷನ್ ಆಫ್ ಮಾರ್ಕೆಟ್ ಆಲ್ಸೋ. ಸೊ ಇವೆಲ್ಲ ಮಾಹಿತಿನ ವಿ ಹ್ಯಾವ್ ಟು ಸ್ಟಡಿ ಅಂಡರ್ ಯುವರ್ environmental variables. Environment is nothing but the surroundings in your business is going to exist, that is nothing but the outside the market. So really the businessman he has to study in depth what and all the surrounding variables that he has to follow. So in this we are learning physical, technological, economic, political, legal and
ಕಲ್ಚರಲ್ ಆಲ್ಸೋ. ಸೊ ಲೀಗಲ್ ಮತ್ತು ಕಲ್ಚರಲ್ ಇಟ್ಸ್ ನಥಿಂಗ್ ಬಟ್ ದಿ ಲಾ, ಕಾನೂನು ಬಿಟ್ಟು ನಾನೇನು ಮಾಡಬಾರ್ದು. ಕಾನೂನು ಅಂದರೆ ಇಲ್ಲಿ ಮಾರ್ಕೆಟು. ವೆನ್ ಎವರ್ ಐ ಆಮ್ ಗೋಯಿಂಗ್ ಟು ಎಂಟರ್ ದಿ ಕಾಂಪಿಟೇಷನ್ ಅಥವಾ ಗ್ಲೋಬಲ್ ಮಾರ್ಕೆಟ್, ಐ ಹ್ಯಾಡ್ ಟು ಫಾಲೋ ದಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆಫ್ WTO ಆಲ್ಸೋ, ದಟ್ ಈಸ್ GST ರೂಲ್ಸ್. ಯಾವುದನ್ನು ಭಿನ್ನವಾಗಿ ಹೋಗೋಂಗಿಲ್ಲ. ಕಲ್ಚರಲ್ ಫ್ಯಾಕ್ಟರ್ಸ್ ಆಲ್ಸೋ ಹ್ಯಾವ್ ಟು ಕನ್ಸಿಡರ್. ಕಲ್ಚರಲ್ ಫ್ಯಾಕ್ಟರ್ಸ್ ಇಸ್ ನಥಿಂಗ್ ಬಟ್ ದ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಆಫ್ ದ ಕಸ್ಟಮರ್ಸ್. ಅವ್ರು ಯಾವ್ದು ತೊಗೊಳ್ತಾರೋ ಅಕಾರ್ಡಿಂಗ್ ಟು ದ ಕಲ್ಚರ್, ಇಫ್ ಐ ಪ್ರೊಡ್ಯೂಸ್ ಮೈ ಪ್ರಾಡಕ್ಟ್ ಆ್ಯಂಡ್ ರಿಲೀಸ್ ಇನ್ ಟು ದ ಮಾರ್ಕೆಟ್, then I'll be clicking that one. All this have to be taken in mind when an organization, they have to go to buying plan. Second one you will be having, that is a organizational variables. ಹಂಗಾರೆ ಎರಡನೇದ್ರಲ್ಲಿ ಆರ್ಗನೈಸೇಷನ್ ವೇರಿಯಬಲ್ ಪ್ರಕಾರ ನೋಡಿದ್ರೆ ಈ ಮಾಡಲು ಇಟ್ ಈಸ್ ಗೋಯಿಂಗ್ ಟು ಪ್ರೊವೈಡ್ ಮೋಸ್ಟ್ ಇಂಪಾರ್ಟೆಂಟ್ ಮೇನ್ಲಿ ಫಾರ್ 4 sets ಆಫ್ ಆರ್ಗನೈಸೇಷನ್ ವೇರಿಯಬಲ್. ಅದು ಯಾವುದಾಗಿರುತ್ತೆ ಅಂದರೆ ಟೆಕ್ನಾಲಜಿ ವಿಚ್ ಇಸ್ ರಿಲೆವೆಂಟ್ ಮೇನ್ಲಿ ಫಾರ್ ಪರ್ಚೇಸು, ತಗೊಳ್ಳುವಾಗ ತಂತ್ರಜ್ಞಾನದ ಬಗ್ಗೆ ನೋಡ್ಕೊಳ್ತಾರೆ. ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂದರೆ ಹೈರಾಚಿ, ಯಾವ ಥರ ಯಾರಿಂದ ಬರ್ತಾ ಇದೆ, ಹೂ ಇಸ್ ದ ಪ್ರೊಡ್ಯೂಸರ್ ಫಾರ್ ದ್ಯಾಟ್, ಹೂ ಈಸ್ ಅಂಡರ್ ದ್ಯಾಟ್ ಒನ್. ದೆನ್ ವಾಟ್ ಈಸ್ ದ ಆರ್ಗನೈಸೇಷನಲ್ ಗೋಲ್ಸ್, who are the task members who are going to participate mainly in buying center. ಸೊ ಯಾರೆಲ್ಲ ಭಾಗವಹಿಸ್ತಾರೆ ಕೊಂಡ್ಕೊಳ್ಳೋ ಅಂಥದ್ರಲ್ಲಿ. ಆಲ್ ದಿಸ್ 4 ವೇರಿಯಬಲ್ಸ್ ಇಟ್ ವಿಲ್ ಬಿ ಹೆಲ್ಪಿಂಗ್ ಮೇನ್ಲಿ ಟು ಡಿರೈವ್ ಒನ್ ಫಂಕ್ಷನಿಂಗ್ ಆಫ್ ಆರ್ಗನೈಸೇಷನ್, ದಟ್ ಈಸ್ ನಥಿಂಗ್ ಬಟ್ ದಿ ಆರ್ಗನೈಸೇಷನ್ ಬೈಯಿಂಗ್ ಯಾವ ಥರ ಇರುತ್ತೆ, ಅದು ಇಂಡಿವಿಜುವಲ್ ಆಗಿರುತ್ತಾ ಅಥವಾ ಗೋಲ್ ಆಗಿರುತ್ತಾ ಅಥವಾ ಓವರಾಲ್ ಎಲ್ಲರೂ ಕೊಟ್ಟಿರೋ ತೀರ್ಮಾನದ ಮೇಲೆ ತಗೊಳ್ತಾ ಇದ್ದಾರಾ ಅಥವಾ ಇಟ್ ಈಸ್ ಅಸಂಪ್ಷನ್. ಆಲ್ ಟುಗೆದರ್ ಇಟ್ ಈಸ್ ಗೋಯಿಂಗ್ ಟು ಪ್ಲೇ ಇಟ್ಸ್ ವೈಟಲ್ ರೋಲ್ ಮೇನ್ಲಿ ಇನ್ ಆರ್ಗನೈಸೇಷನಲ್ ವೇರಿಯಬಲ್ಸಲ್ಲಿ. ಸೊ ಇಲ್ಲಿ ಆರ್ಗನೈಸೇಷನ್ ವೇರಿಯಬಲ್ಸಲ್ಲಿ ಯಾವುದೇ ಬೈಯಿಂಗ್ ಟಾಸ್ಕ್ ತಗೊಳ್ಳಿ, ಕೆಲಸ ತಗೊಳ್ಳಿ, ಇಟ್ ಈಸ್ ಗೋಯಿಂಗ್ ಟು ಮೇನ್ಲಿ ಫೋಕಸ್ ಆನ್ ಲಾಂಗ್ ಟರ್ಮ್ ಪರ್ಚೇಸ್. ಬಿಕಾಸ್ ಏನೇ ಬಿಸ್ನೆಸ್ ಆಗಿರಲಿ ಇವಾಗ ಕರೆಂಟ್ ಇಯರಲ್ಲಿ ಮಾಡಿ ಸ್ಟಾಪ್ ಮಾಡೋದಂತಲ್ಲ. ಬಿಕಾಸ್ ವಾಟ್ ಎವರ್ ಯು ಆರ್ ಗೋಯಿಂಗ್ ಟು ಪರ್ಚೇಸ್ ಇನ್ ಬಿಸ್ನೆಸ್ ಮಾರ್ಕೆಟಿಂಗ್, ದಟ್ ಯು ಆರ್ ಗೋಯಿಂಗ್ ಟು ಸೆಲ್ ಅಗೇನ್ ಫಾರ್ ದ ಅದರ್ ಬಿಸ್ನೆಸ್ ಮೆನ್. ಹಾಗಾಗಿ ನೀನೇನೇ ಪರ್ಚೇಸ್ ಕಾಂಟ್ರಾಕ್ಟ್ ಮಾಡಿದ್ರೂ ಅದು ಒಂದು ಒಳ್ಳೆ ಸಪ್ಲೈಯರ್ ಹತ್ರ ರಿಲಯಬಲ್ ಆಗಿರ್ಬೇಕಂದ್ರೆ ಅವ್ನು ಕಾನ್ಸ್ಟೆಂಟಾಗಿ ಸ್ವಲ್ಪ ಡ್ಯೂರೇಷನ್ ಆಫ್ ಟೈಮಲ್ಲಿ ಇರಬೇಕು. ವೈ ಮೀನ್ಸ್ ಬಿಕಾಸ್ ಬಿಸ್ನೆಸ್ ಮಾರ್ಕೆಟಿಂಗ್ ವಾಟ್ ಎವರ್ ಯು ಆರ್ ಗೋಯಿಂಗ್ ಟು ಯೂಸ್ ನೌ ಡೇಸ್ ಯು ಆರ್ ಗೋಯಿಂಗ್ ಟು ಯೂಸ್ ಇಂಟರ್ನೆಟ್ with some key materials. ಯಾಕೆ ಅಂದರೆ ಬಿಕಾಸ್ ಕಾಸ್ಟ್ ರೆಡ್ಯೂಸ್ ಆಗುತ್ತೆ, ಟೈಮ್ ಆಲ್ಸೋ ಇಟ್ ಗೋಯಿಂಗ್ ಟು ರೆಡ್ಯೂಸ್, ವೇರ್ ದ ಸಪ್ಲೈಯರ್ಸ್ ದೇ ಆರ್ ಗೋಯಿಂಗ್ ಟು ಮ್ಯಾನೇಜ್ ಮೇನ್ಲಿ ದರ್ ಕಸ್ಟಮರ್ಸ್. ಏನು ಸ್ಟಾಕ್ ಬೇಕಾಗಿರುತ್ತೋ ಅವರಿಗೆಲ್ಲ ಪ್ರತಿಯೊಂದೂ ದೇ ಆರ್ ಗೋಯಿಂಗ್ ಟು ಮ್ಯಾನೇಜ್ ಥ್ರೂ ದ ಸಿಸ್ಟಮ್ ಓನ್ಲಿ. ಅಂದರೆ ಕಂಪ್ಯೂಟರೈಸ್ ಮುಖಾಂತರ ದ ಡೇಟಾ ವಿಲ್ ಬಿ ಎಕ್ಸ್ಚೇಂಜ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್ ವಿತ್ ದ ಹೆಲ್ಪ್ ಆಫ್ ದಿ ಕಂಪ್ಯೂಟರ್ಸ್. ದಟ್ ಈಸ್ ಅ ಟೆಕ್ನಾಲಜಿ ವೇರ್ ಯು ಆರ್ ಗೋಯಿಂಗ್ ಟು ಅಕ್ಸೆಪ್ಟ್. ಸೊ ಹಾಗಾಗಿ ಇಂಟರ್ನೆಟ್ ತಂತ್ರಜ್ಞಾನ ಇರೋದ್ರಿಂದ ಆ ಇನ್ವೆಂಟ್ರಿ ಸ್ಟಾಕ್ ಆಗಿರಲಿ ಪ್ರತಿಯೊಂದಾಗಿರಲಿ ವೆಂಡರ್ ಯಾವ ಥರ ಮ್ಯಾನೇಜ್ ಮಾಡ್ತಾನೋ ಅದನ್ನು ಯಾವ ಥರ ಇನ್ಕ್ರೀಸ್ ಮಾಡ್ಕೋಬೇಕು, ಯಾವ ಥರ ಕಂಟಿನ್ಯೂಟಿ ಇರುತ್ತೆ, ಆಲ್ ದಿಸ್ ಯು ಆರ್ ಗೋಯಿಂಗ್ ಟು ಬೇಸ್ಡ್ ಮೇನ್ಲಿ ಆನ್ ಯೋರ್ ಆರ್ಗನೈಸೇಷನಲ್ ವೇರಿಯಬಲ್ಸ್. ನೆಕ್ಸ್ಟ್ ವಿಲ್ ಬಿ ಕಮ್ ಅಕ್ರಾಸ್ ಥರ್ಡ್ ಒನ್, ದಟ್ ಈಸ್ ಬೈಯಿಂಗ್ ಸೆಂಟರ್ ವೇರಿಯಬಲ್ಸ್. ಸೊ ಬೈಯಿಂಗ್ ಸೆಂಟರ್ ವೇರಿಯಬಲ್ಸ್ ಇಟ್ ಈಸ್ ಗೋಯಿಂಗ್ ಟು ಡೂ ಇಸ್ ವರ್ಕ್ ಮೇನ್ಲಿ ಥ್ರೂ ಇಂಟರ್ಪರ್ಸ್ನಲ್ ಥರ ಆಗಿರ್ಬೋದು ಅಥವಾ ಇಟ್ ಮೇ ಬಿ ಗೋಯಿಂಗ್ ಥ್ರೂ ಸೋಷಿಯಲ್ ಇಂಟ್ರಾಕ್ಷನ್, ಯಾರ್ಯಾರು ಪಾರ್ಟಿಸಿಪೆಂಟ್ ಆಗಿರ್ತಾರೆ ಅವ್ರ ಮುಖಾಂತರ ಆಗಿರ್ಬೋದು ಅಥವಾ ಗ್ರೂಪ್ ಆಗಿ ಕೆಲಸ ಮಾಡೋ ಥರನೂ ಆಗಿರ್ಬೋದು. ಜನರಲಿ ಇಂಟರ್ಪರ್ಸ್ನಲ್ ಅಥವಾ ಸೋಷಿಯಲ್ ಇಂಟ್ರಾಕ್ಷನು ಇಟ್ ಈಸ್ ಗೋಯಿಂಗ್ ಟು ಡಿಪೆಂಡ್ ಮೇನ್ಲಿ ಆನ್ ದಿ ಈಚ್ ಪಾರ್ಟಿಸಿಪೆಂಟ್ ಆರ್ ಇಂಡಿವಿಜುವಲ್ ಮೆಂಬರು. ಅವ್ನಿಗೆ ಯಾವ ಥರ ಬೇಕಾಗಿರುತ್ತೋ ಅವನ ಬಿಹೇವಿಯರು ಅವನ ಆ್ಯಟಿಟ್ಯೂಡ್ ಮೇಲೆ ಹೋಗುತ್ತೆ. ಯಾವುದು ಅಂದರೆ ಸೋಷಿಯಲ್ ಇಂಟ್ರಾಕ್ಷನ್ ಅಥವಾ ಇಂಡಿವಿಜುವಲ್ ಇಂಟ್ರಾಕ್ಷನ್ ಆಗಿರ್ಬೋದು, ಇಂಟರ್ಪರ್ಸ್ನಲ್. ಯಾಕಂದರೆ his taste preference is going to play its vital role. Whereas ಈ ಗ್ರೂಪ್ ಫಂಕ್ಷನ್ ಆಗಿದೆಯಲ್ಲ ಇಟ್ ಈಸ್ ಗೋಯಿಂಗ್ ಟು ಇಂಟ್ರಾಕ್ಟ್ ಮೇನ್ಲಿ ವಿತ್ ದ 4 ವೇರಿಯಬಲ್ಸ್. ಫಸ್ಟ್ ಒನ್ ಏನಾಗಿರ್ಬೋದು ಅಂದರೆ ಇಂಡಿವಿಜುವಲ್ ಮೆಂಬರ್ ಗೋಲ್ಸ್ ಆ್ಯಂಡ್ ಪರ್ಸ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಈ ಗ್ರೂಪಲ್ಲಿ ಏನಾಗಿರುತ್ತೆ ಅಂದರೆ ಸುಮಾರು ಜನ ಜಾಸ್ತಿ ಇರ್ತಾರೆ, ಹಾಗಾಗಿ ಒಬ್ರೊಬ್ರು ಅವ್ರವ್ರ ಗೋಲ್ಸ್ ಡಿಫ್ರೆಂಟ್ ಆಗಿರುತ್ತೆ, ಅವ್ರವ್ರ ಫೀಚರ್ಸ್ ಡಿಫ್ರೆಂಟ್ ಆಗಿರುತ್ತೆ. ಎರಡನೇದು ಆ ನೇಚರ್ ಆಫ್ ಬಿಹೇವಿಯರ್ ಆ ಗ್ರೂಪಲ್ಲಿ ಯಾವ ಥರ ಇರ್ತಾನೋ ಲೀಡರ್ ಮೇಲೇನೂ ಬೇಸಾಗಿರ್ಬೋದು. ಒನ್ ಟೈಮ್ ನೋಡಿರ್ಬೋದು ಎಲ್ಲರ ಹತ್ರನೂ ಐಡಿಯಾಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಅವ್ರ ಗೋಲ್ ನೋಡಿಕೊಂಡು ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿಕೊಂಡು ಅದ್ರ ಮೇಲೆ ಡಿಸಿಷನ್ ತೊಗೋಬೋದು. ಅಥವಾ ಎರಡನೇದು ಇಟ್ ಮೇ ಬಿ ಬೇಸ್ಡ್ ಆನ್ ದ ಸ್ಟ್ರಾಂಗ್ ಲೀಡರ್. ಒಳ್ಳೆ ಲೀಡರ್ ಗ್ರೂಪಲ್ಲಿ ಇತ್ತು ಅಂದರೆ ಓಕೆ ಅವನ ಫೀಚರ್ಸ್ ಮೇಲೆ ತಕ್ಕದ್ದನ್ನು ಬೈಯಿಂಗ್ ಬಿಹೇವಿಯರ್ ತೊಗೊಳ್ಳೋವಂಥ ಚಾನ್ಸಸ್ ಇರುತ್ತೆ. ಆರ್ ಇಟ್ ಮೇ ಬಿ ಡನ್ ಥ್ರೂ group task and structure also. Group tasks and structure is nothing but
ಆ ಗ್ರೂಪಲ್ಲಿ ಈ ಕೆಲಸ ಇಂಥವ್ರು ಮಾಡು ಅಂತ ಹೇಳಿರ್ತಾರೆ. ಸೊ ಯಾರ್ಯಾರು ಪಕ್ಕ ಮಾಡಿರ್ತಾರೋ ಅವರ ಸ್ಟ್ರಕ್ಚರ್, ಅವ್ರು ಕಲೆಕ್ಟ್ ಮಾಡಿರೋ ಮಾಹಿತಿ ಅವ್ರ ಐರಾಚಿ ಮೇಲೆ ನೀವು ಬೇಕಂದ್ರೆ ಬೈಯಿಂಗ್ ಬಿಹೇವಿಯರ್ ಡಿಸಿಷನ್ ತೊಗೋಬೋದು. ಆರ್ ಯು ಕ್ಯಾನ್ ಟೇಕ್ ದ ಡಿಸಿಷನ್ಸ್ ಥ್ರೂ ಎಕ್ಸ್ಟರ್ನಲ್ ಇನ್ಫ್ಲುಯೆನ್ಸ್, ಹೊರಗಿನವರಿಂದ. ಅಂದರೆ ಇದೇ ಥರ ಸೇಮ್ ಸಿಚುಯೇಷನ್ ಬೇರೆ ಕಂಪನಿಯಲ್ಲಿತ್ತು ಅಥವಾ ಬೇರೆ ಕಾಂಪಿಟೇಟರ್ಸ್ ಇದ್ದರು, ಅವರು ಯಾವ ಥರ ಇನ್ಫ್ಲುಯೆನ್ಸ್ ತೊಗೊಂಡಿರ್ತಾರೆ, ಅವರ ಬಿಸ್ನೆಸ್ ಯಾವ ಥರ ಎಫೆಕ್ಟ್ ಆಗಿದೆ, ಅದರ ಡಿಸಿಷನ್ಸ್ ಮೇಲೆ ಕೂಡ ಬೈಯಿಂಗ್ ಸೆಂಟರ್ ವೇರಿಯಬಲ್ನ ಡಿಸೈಡ್ ಮಾಡಬಹುದು. ನೆಕ್ಸ್ಟ್ ಯು ವಿಲ್ ಬಿ ಹ್ಯಾವಿಂಗ್ that is based on this buying center variables. It is going to have mainly with the group functioning ಅಲ್ಲಿ ಅವರು ಮೇನ್ ಆಗಿ ಟಾಸ್ಕ್ ಕೊಟ್ಟಿರೋರು ಪ್ರಾಡಕ್ಟ್ ಕ್ವಾಲಿಟಿ ಬಗ್ಗೆ ನೋಡ್ಕೊಳ್ತಾರೆ. ಅವ್ರು ಕರೆಕ್ಟಾಗಿ ಡಿಪೆಂಡೆಂಟ್, ನಾವು ಡೆಲಿವರಿ ಯಾವಾಗ ಕೊಡಿ ಅಂತ ಹೇಳಿರ್ತಿರೋ ಸಪ್ಲೈಯರ್ಸು ಕರೆಕ್ಟಾಗಿ ಅವ್ರು ಅದ್ರ ಪ್ರಕಾರ ಕೊಡ್ತಾರಾ, ಬೆಲೆ ಕಡಿಮೆ ರೀತಿಯಲ್ಲಿ ನಾವು ಅಂದ್ಕೊಂಡಾಗೆ ರೀಸನಬಲ್ ಪ್ರೈಸಲ್ಲಿ ಕೊಡ್ತಾರಾ, ಅಥವಾ ದೇ ಆರ್ ಗೋಯಿಂಗ್ ಟು ಡೂ ದ ಟಾಸ್ಕ್ ಮೇನ್ಲಿ ಲೈಕ್ ಪ್ರಮೋಷನ್ ಬೇಸಿಸು, ಜಾಬ್ ಸೆಕ್ಯೂರಿಟಿ ಅಥವಾ ಒಳ್ಳೆ ಇಂಕ್ರಿಮೆಂಟು ಅಥವಾ ನಮಗೆ ಫೇವರ್ ಆಗಿರ್ತಾರೋ. ಸೊ ಇವೆಲ್ಲದ್ರ ಮೇಲೆ ವೆದರ್ ಆ ಪೀಪಲ್ಲು ಸಪ್ಲೈಯರ್ಸು ನಮಗೆ ಯೂಸ್ಫುಲ್ಲಾಗಿ ಬಿಸ್ನೆಸ್ ಬೈಯಿಂಗ್ ಸಿಚುಯೇಷನ್ ಕ್ರಿಯೇಟ್ ಮಾಡಿ ಕೊಡ್ತಾರ. ಇದರಿಂದ ನಮ್ಮ ಆರ್ಗನೈಸೇಷನ್ ಯಾವ ಥರ ಸೇಲ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೋ ಆ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ನ ಮೀಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರಾ ಇಲ್ಲ ಅನ್ನೋದನ್ನು this buying center variables, it is going to differentiate one buying situation with the another, or it may be from one company to the another. Study ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಲಾಸ್ಟ್ ಒನ್ ಇಸ್ ನಥಿಂಗ್ ಬಟ್ ದಿ ಇಂಡಿವಿಜುವಲ್ ವೇರಿಯಬಲ್. ಸೊ ಇಲ್ಲಿ ವೆಬ್ಸ್ಟರ್ ವಿಂಡ್ ಮಾಡೆಲ್ಲು ಇಂಡಿವಿಜುವಲ್ ಮೇಲೆ ಫೋಕಸ್ ಮಾಡ್ತಾನೆ, ಗ್ರೂಪ್ ಮೇಲೇನೂ ಫೋಕಸ್ ಮಾಡ್ತಾನೆ, ಡಿಪೆಂಡೆಂಟ್ ಮೇಲೇನೂ ಫೋಕಸ್ ಮಾಡ್ತಾನೆ. ಸೊ ನಾವು ಲೆಟ್ ಅಸ್ ನೋ ಇಂಡಿವಿಜುವಲ್ ಮೇಲೆ ಇಟ್ ಈಸ್ ಗೋಯಿಂಗ್ ಟು ಡಿಪೆಂಡ್ ಮೇನ್ಲಿ ಆನ್ ದಿ ಬೈಯಿಂಗ್ ಡಿಸಿಷನ್ಸ್, ದಟ್ ಈಸ್ ಆರ್ಗನೈಸೇಷನ್ ಮತ್ತು ಅವರ ಇಂಟರ್ಯಾಕ್ಷನ್ ಯಾವ ಥರ ಇರುತ್ತೆ. ಜನರಲಿ ಇಲ್ಲಿ ಇಂಡಿವಿಜುವಲ್ಸು ದೇ ಹ್ಯಾವ್ ಸಮ್ ಪ್ರಾಬ್ಲಮ್ಸ್ ಲೈಕ್ ಬೈಯಿಂಗ್ ಡಿಸಿಷನ್ಸ್, ಮತ್ತು ಇಂಡಿವಿಜುವಲ್ ಆಗಿರೋದ್ರಿಂದ ಅವರ ನೀಡ್ಸ್ ಯಾವ ಥರ ಇರುತ್ತೆ, ಅವ್ರ ಡಿಸೈರ್ ಯಾವ ಥರ ಇರುತ್ತೆ, ವಾಟ್ ಈಸ್ ದಿಸ್ ಪರ್ಸೆಪ್ಷನ್, ಅವನಿಗೇನು ಗೊತ್ತಿರುತ್ತೋ ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಪ್ರಕಾರನೇ ಮಾಡ್ತಾನೆ. ಹಾಗಾಗಿ ಇಂಡಿವಿಜುವಲ್ ಡಿಸಿಷನ್ ಮೇಕಿಂಗು ಆಲ್ವೇಸ್ ಇಟ್ ಶುಡ್ ಮರ್ಜ್ ವಿತ್ ದ ಗ್ರೂಪ್ ಡಿಸಿಷನ್. ವೈ ಮೀನ್ಸ್ ಇವನೇನು ತೀರ್ಮಾನ ತೊಗೊಂಡಿರ್ತಾನೆ ಈ ಹ್ಯಾಸ್ ಟು ಪುಟ್ ದಟ್ ಮೇನ್ಲಿ ವಿತ್ ದ ಪಾರ್ಟಿಸಿಪೆಂಟ್. ಹಾಗಾಗಿ ಅವನು ಅದರಲ್ಲಿ ಯಾಕೆ ಅಂದರೆ ಬಿಕಾಸ್ ಇನ್ ದಟ್ ಹೀಲ್ ಬಿಟ್ಟಲ್ಲಿ ಏನು ಬಾರ್ಗೇನಿಂಗ್ ಅವ್ನು ಮಾಡ್ಬೋದು, ಏನು ನೆಗೋಷಿಯಬಲ್, ಈ ಕ್ಯಾನ್ ಟ್ರಾನ್ಸ್ಫರ್ ಎವ್ರಿಥಿಂಗ್ ಆ್ಯಂಡ್ ಆಲ್ ಎವ್ರಿಥಿಂಗ್ ದಿಸ್ ಈ ಕ್ಯಾನ್ ಹೆಲ್ಪ್ಫುಲ್ ಫಾರ್ ಹಿಮ್ ಟು ಪ್ರೆಸೆಂಟ್. ಬಟ್ ದಿಸ್ ವೆಬ್ಸ್ಟರ್ ಆ್ಯಂಡ್ ವಿಂಗ್ ಮಾಡೆಲ್ ಏನಾಗಿದೆ ಅಂದರೆ ಡ್ರಾಬ್ಯಾಕು, ಇದು ಎಲ್ಲ ಡೀಟೇಲ್ಸು ಅಂದರೆ ಎಲ್ಲ ಗ್ರೂಪ್ ಡೀಟೇಲ್ಸು ಅಥವಾ ಎಲ್ಲ ಬೈಯಿಂಗ್ ಡೀಟೇಲ್ಸ್ ಎಲ್ಲ ಒಳಗೊಂಡಿರಲ್ಲ. ಯಾಕಂದರೆ ಬಿಕಾಸ್ ಇಟ್ ಈಸ್ ಗೋಯಿಂಗ್ ಟು ನೆಗ್ಲೆಕ್ಟ್ ವಾಟ್ ಆ್ಯಂಡ್ ಆಲ್ ದ ಪ್ರೆಸೆಂಟ್ ಡೇಟಾ ದಟ್ ಯು ಹ್ಯಾವ್ ಮೇನ್ಲಿ ಇನ್ ದ ಬೈಯಿಂಗ್ ಬಿಹೇವಿಯರ್, ಇಟ್ ಈಸ್ ಗೋಯಿಂಗ್ ಟು ನೆಗ್ಲೆಕ್ಟ್. ಬಟ್ ಯು ಹ್ಯಾವ್ ದ ಸ್ಟ್ರೆಂತ್ ಆಫ್ ದಿಸ್ ಮಾಡೆಲ್. ಯಾಕೆ ಅಂದರೆ ಬಿಕಾಸ್ ಇಟ್ ಈಸ್ ಗೋಯಿಂಗ್ ಟು ಐಡೆಂಟಿಫೈ ಯಾವ ಥರ ನೀವು ಕೀ ವೇರಿಯೇಬಲ್ಸ್ನ ಯೂಸ್ ಮಾಡಿಕೊಂಡು ಮಾರ್ಕೆಟಲ್ಲಿ ನಿಮ್ಮ ಪ್ರಾಡಕ್ಟ್ನ ಸೇಲ್ಸ್ ಮಾಡ್ಬೋದು, ಮತ್ತು ಹೌ ಯು ಕ್ಯಾನ್ ಫುಲ್ಫಿಲ್ ಯುವರ್ ಸ್ಟ್ರಾಟಜೀಸ್ ಎವ್ರಿಥಿಂಗ್ ಆ್ಯಂಡ್ ಆಲ್. ಬಟ್ ಈ ಮಾಡೆಲ್ ಇನ್ನೊಂದು ಡ್ರಾಬ್ಯಾಕ್ ಏನಂದರೆ ವೀಕ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಇದು ಸ್ಪೆಸಿಫಿಕ್ ಆಗಿ ಯಾವುದ್ರ ಮೇಲೆ ಪ್ರಭಾವ ಬೀಳುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಾಗಲ್ಲ. ಯಾಕಂದರೆ ಇಲ್ಲಿ 4 ವೇರಿಯೇಬಲ್ ಇರುತ್ತೆ, ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ಕೂಡ ಪೂರ್ತಿಯಾಗಿ ವಿವರ ಗೊತ್ತಿರಲ್ಲ ಬೇಸ್ಡ್ ಆನ್ ದಿಸ್. ಸೊ ಬೈ ದಿಸ್ ಐ ಆಮ್ ಗೋಯಿಂಗ್ ಟು wind up my session. So any doubts you can message me in the group. So thank you.